ಪ್ರಮೋದ್ ಮಧ್ವರಾಜ್ ಅವರನ್ನ ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಬಹುಶಃ ನಾವು ಆ ಮೀನುಗಾರಿಕೆ ಸಭೆಯಲ್ಲಿ ಏನೋ ಒಂದು ಸಂಧಾನ ಮಾಡುವಂತಹ, ಆ ಮಹಿಳೆಗೆ ಧೈರ್ಯ ತುಂಬುವಂತಹ, ಸಾಂತ್ವನ ಹೇಳುವಂತ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಯಾರು ಕೂಡ ಮಾಡಲಿಲ್ಲ. ಆ ಸಂತ್ರಸ್ತ ಮಹಿಳೆಯ ನೋವಿನ ವಿಚಾರವಾಗಿ ಯಾರೊಬ್ರು ಕೂಡ ಮಾತಾಡಿಲ್ಲ. ಇವರೆಲ್ಲ ಮಾತಾಡಿದ್ದು ಅಂದ್ರೆ ಅಟ್ರಾಸಿಟಿ ಮಾಡಬಾರ್ದಿತ್ತು. ಅಟ್ರಾಸಿಟಿ ಯಾಕೆ ಮಾಡಿದ್ರು ಅಂತ ಹೇಳಿ. ನಾಳೆ ದಿನ ಯಾರೋ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ನಡುಬೀದಿಯಲ್ಲಿ ಕೊಲೆ ಮಾಡ್ತಾರೆ. ಕೊಲೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಇವರು ಅವರ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಮನಸ್ಥಿತಿ ಉಳ್ಳವರು ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ಬಹಳ ಬೇಸರ ಇದೆ. ಯಾಕಂದ್ರೆ ಈ ಕರಾವಳಿ ಭಾಗದಲ್ಲಿ ಹಿಂದೂಪರ ಸಂಘಟನೆಗಳು ಬಹಳ ಬಲಿಷ್ಠವಾಗಿದೆ. ಇವತ್ತು ಪರಿಶಿಷ್ಟ ಜಾತಿಯ ಬಂಜಾರ ಸಮಾಜ, ನಾವು ಹಿಂದೂ ಧರ್ಮದಲ್ಲಿ ಇದ್ದೇವೆ. ಇವತ್ತಿನವರೆಗೂ ಕೂಡ ಯಾವ ಒಬ್ಬ ನಮ್ಮ ಹಿಂದೂಪರ ಸಂಘಟನೆಯ ನಮ್ಮ ಸಹೋದರರು ಈ ವಿಚಾರವಾಗಿ ಒಂದು ಚಕಾರವನ್ನ ಎತ್ತಿಲ್ಲ. RSS ಆಗಿರ್ಬೋದು, ಸಂಘ ಪರಿವಾರದವರು ಆಗಿರ್ಬೋದು, ಬಜರಂಗದವರು ಆಗಿರ್ಬೋದು, ಅಥವಾ ಹಿಂದೂಪರ ಸಂಘಟನೆಗಳಾಗಿರ್ಬೋದು. ಹಾಗಾದ್ರೆ ನಾವು ಕೇವಲ ನಾಮಕಾವಸ್ಥೆಗೆ ನಾವು ಹಿಂದೂಗಳ ಅಂತೇಳಿ ನಮಗೆ ಒಂದು ಭಾಸ ವ್ಯಕ್ತವಾಗ್ತಾ ಇದೆ, ಬಹಳ ನೋವಾಗ್ತಾ ಇದೆ. ಕೂಡಲೇ ಏನು ಅಟ್ರಾಸಿಟಿ ಆಕ್ಟ್, SC/ST ದೌರ್ಜನ್ಯ ಕಾಯ್ದೆ ತಡೆ ಕಾಯ್ದೆ 1989 ಪ್ರಕಾರ ಸಂತ್ರಸ್ತ ಮಹಿಳೆಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡಲೇ ಕೊಡಬೇಕು. ಈಗಾಗಲೇ ಆಕೆ ಮಹಿಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಅವಮಾನ ಆಗಿದೆ ಅಂತೇಳಿ. ಆಕೆ ತನ್ನ ಊರಿಗೆ ಅವಳು ಹೋಗುವ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂದ್ರೆ ಎಲ್ಲ ಸಂಭ್ರಮ ಮಾಡಿದ್ದಾರೆ. ಆ ವಿಡಿಯೋನ ಇಟ್ಕೊಂಡು ಅಲ್ಲಿ ಅಷ್ಟು ಜನ ಇದ್ರು ಕೂಡ ಒಬ್ರು ಆಕೆ ಆ ಮಹಿಳೆಯನ್ನ ತಡೆಯುವಂತ ಒಂದು ಕೆಲಸವನ್ನು ಮಾಡಲಿಲ್ಲ. ಎಲ್ಲಿ ಮಾನವೀಯತೆ ಇದೆ? ಹ್ಯುಮ್ಯಾನಿಟೇರಿಯನ್ ಎಲ್ಲಿದೆ? ಈ ಭಾಗದಲ್ಲಿ ಎಲ್ಲಿದೆ ಮಾನವೀಯತೆ? ಎಲ್ಲಿದೆ? ಕದ್ದಿರಬಹುದು ನಿಜ, ಅದನ್ನ ಆಕೆ ಒಪ್ಕೊಂಡಿದ್ದಾಳೆ. ಮತ್ತೆ ಆಕೆಯ ಮುಗ್ಧತೆ ಯಾವ ರೀತಿ ಇದೆ ಅಂತ ಅಂದ್ರೆ ಯಾರಿಗೂ ತೊಂದರೆ ಆಗೋದು ಬೇಡ, ಅದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಆಕೆ ಮುಗ್ಧತೆಯನ್ನ ತಗೊಂಡು ಕೂಡ ಗಮನಿಸಿದ್ದೀರಾ. ಆಕೆ ಆ ರೀತಿಯ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ರು ಕೂಡ ಈ ಭಾಗದ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು ತಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಅದು ಕೂಡಲೇ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಅವರನ್ನ ಬಂಧಿಸುವಂತ ಕೆಲಸವನ್ನ ಇವತ್ತು ಆರಕ್ಷಕ ಇಲಾಖೆಯವರು ಮಾಡಲೇಬೇಕಿದೆ. ಆಕೆ ಪರಿಶಿಷ್ಟ ಜಾತಿಗೆ ಸೇರಿದ ಹೆಣ್ಣಾಗ್ಲಿ ಅಥವಾ ಯಾವುದೇ ಜನಾಂಗಕ್ಕೆ ಸೇರಿದ ಹೆಣ್ಣಾಗ್ಲಿ ಸಂತ್ರಸ್ತ ಹೆಣ್ಣಿನ ಬಗ್ಗೆ ಆ ರೀತಿ ಮಾಡಬಾರ್ದು. ಕಳ್ಳಿ ಅಂತ ಹೇಳೋದಕ್ಕೆ ಈತ ಯಾರು? ಈತ ಕೋರ್ಟ, ಈತ ಜಡ್ಜ? ಪ್ರೂವ್ ಆಗ್ಬೇಕಲ್ಲ ಆರೋಪಿ. ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅವರು. ಈಗ ಬಂಧನ ಆದವರು ಕೂಡ ನಾವು ಆರೋಪಿ ಅಂತಾನೆ ಕರಿಬೇಕು. ಅವರನ್ನ ನಾವು ಅಪರಾಧಿ ಅಂತ ಹೇಳಿ ಹೇಳೋದಕ್ಕೆ ಆಗಲ್ಲ, ಅದು ಪ್ರೂವ್ ಆಗ್ಬೇಕು ಕೋರ್ಟ್ ಅಲ್ಲಿ. ಮತ್ತೆ ಇವರು ರಘುಪತಿ ಭಟ್ ಅವರು ಹೇಳ್ತಾರೆ ಫರ್ದರ್ ಸ್ಟೇಟ್ಮೆಂಟ್ ನ ತಗೋಬೇಕು ಅಟ್ರಾಸಿಟಿಗೆ ಅಂತ ಹೇಳಿ. ಅವ್ರು ಯಾವ ಲೆಕ್ಕದಲ್ಲಿ ಮಾತಾಡ್ತಾರೆ? ಕೇಸ್ ಆಗಿದೆ, ರಿಜಿಸ್ಟರ್ ಆಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಈ ಟೈಮಲ್ಲಿ ಬಿ ರಿಪೋರ್ಟ್ ಕೂಡ ಅವಕಾಶ ಇಲ್ಲ. ಕೋರ್ಟ್ ಟ್ರಯಲ್ ಬರಬೇಕು, ಅಲ್ಲಿ ಕಾಂಪ್ರಮೈಸ್ ಮತ್ತೊಂದು ಅಲ್ಲಿ. ಈ ರೀತಿ ಇರಬೇಕಾದ್ರೆ ಫರ್ದರ್ ಸ್ಟೇಟ್ಮೆಂಟ್ ಮಾಡಬೇಕು, ಅಟ್ರಾಸಿಟಿಯನ್ನು ವಾಪಸ್ ತಗೋಬೇಕು ಅಂತಾರಲ್ಲ. ಇವರೆಲ್ಲ MLA ಆಗೋದಕ್ಕೆ ಲಾಯಕ್ಕಿಲ್ಲ. ಇವರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಕ್ಕೂ ಇವ್ರು ಲಾಯಕ್ಕಿಲ್ಲ. ಅಂತವ್ರನ್ನ ನೀವು ಉಡುಪಿಯವರು, ಸುಸಂಸ್ಕೃತ ಜಿಲ್ಲೆಯವರು MLA ಮಾಡಿದಿರಾ, ಮಂತ್ರಿಯನ್ನು ಮಾಡಿದಿರಾ? ಇವರಿಂದ ಏನ್ ಸಂದೇಶ ಇದೆ ಈ ಸಮಾಜಕ್ಕೆ? ಯಾವ ಸಮುದಾಯದ ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದು ಉಡುಪಿ, ಮಂಗಳೂರು ಭಾಗ. ನಮ್ಮವರೆಲ್ಲ ಇಲ್ಲಿ ಕೂಲಿ ನಾಲಿ ಕೆಲಸವನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ನೆಲದ ಕಾನೂನನ್ನ ಪ್ರತಿಯೊಬ್ಬರು ಕೂಡ ಗೌರವಿಸಲೇಬೇಕು. ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಡಳಿತ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡಲೇ ಈ ವಿಚಾರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಶಾಂತಿ ಸಭೆಯನ್ನು ಅದೇ ಜಾಗದಲ್ಲಿ ಮಾಡಬೇಕು. ನಾಳೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು, ಇದನ್ನೇ ಒಂದು ವೈಷಮ್ಯ ಅಂತ ಮಾಡಿಕೊಂಡು ನಾಳೆ ದಿನ 10-20 ವರ್ಷಗಳಿಂದ ನಮ್ಮೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪರ್ಮನೆಂಟ್ ಆಗಿ ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅಂತವರ ಕುಲಕಸುಬನ್ನ ಕಿತ್ಕೊಳ್ಳುವಂತ ಕೆಲಸ ಆಗಬಾರದು. ಹಾಗಾಗಿ ದಯಮಾಡಿ ಕೂಡಲೇ ಜಿಲ್ಲಾಡಳಿತ, ಉಡುಪಿಯ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಈ ಕೂಡಲೇ ಆ ಭಾಗದಲ್ಲಿ ಘಟನೆ ನಡೆದ ಭಾಗದಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಬೇಕು. ಇವತ್ತು ಮೊಗವೀರರು ಕೂಡ ನಮ್ಮ ಸಹೋದರರು. ಯಾಕಂದ್ರೆ ನಮಗೆ ಆಶ್ರಯ ಕೊಟ್ಟಿದ್ದೀರಾ, ನೀವು ನಮಗೆ ದುಡಿಮೆ ಕೊಟ್ಟಿದ್ದೀರಾ, ನಮಗೆ ಸಂಬಳ ಕೊಟ್ಟಿದ್ದೀರಾ. ಹಾಗಾಗಿ ಯಾರೋ ಒಬ್ರು ಮಾಡಿದ್ರು ಅಂತೇಳಿ ಇಡೀ ಸಮುದಾಯವನ್ನ ದೂಷಿಸುವಂತ ಕೆಲಸವನ್ನ ನಾವು ಯಾರು ಕೂಡ ಮಾಡೋದಿಲ್ಲ. ಕೃತ್ಯ ಆಗಿದೆ, ಆ ಕೃತ್ಯದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅಟ್ರಾಸಿಟಿಯನ್ನು ವಾಪಸ್ ತೆಗೆದುಕೊಳ್ಳುವಂತ ಪ್ರಶ್ನೆನೇ ಇಲ್ಲ, ತೆಗೆದುಕೊಳ್ಳಕ್ ಬರೋದು ಇಲ್ಲ. ಈ ಬೆಂಕಿ ಹಚ್ಚುವ ಕೆಲಸಗಳು ಬಹಳ ಆಗ್ತವೆ. ಕೋಮುವಾದದ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ನಾವು ನೋಡ್ತಾ ಹೋದ್ರೆ, ಇದೇ ಪ್ರಕರಣದಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಇದ್ದಿದ್ರೆ ಇವತ್ತು ಆಕಾಶ ಭೂಮಿ ಎರಡು ಒಂದು ಮಾಡ್ತಾ ಇದ್ರು ನಮ್ಮ ಹಿಂದೂಪರ ಸಂಘಟನೆಯ ಸ್ನೇಹಿತರು. ಯಾಕೆ ಇವತ್ತಿನವರೆಗೂ ಈ ದಲಿತ ಮಹಿಳೆಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿ, ಹಲ್ಲೆ ಮಾಡಿ, ಕಪಾಳ ಮೋಕ್ಷ ಮಾಡಿದ್ರು ಕೂಡ ಒಬ್ರು ಕೂಡ ಮಾತಾಡ್ತಾ ಇಲ್ಲ? ಏನು ಹಿಂದೂಪರ ಸಂಘಟನೆಗಳ ಇಚ್ಛಾಶಕ್ತಿ ಏನು? ದಲಿತರಿಗೆ ಅನ್ಯಾಯ ಆದಾಗ, ದಲಿತರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ತಮ್ಮಲ್ಲಿ ಶೂನ್ಯ ಮನಸ್ಥಿತಿ ಯಾಕೆ ಬರ್ತಾ ಇದೆ ಎನ್ನುವಂಥದ್ದು ನನ್ನದೊಂದು ಪ್ರಶ್ನೆ. ಈ ರೀತಿ ಆಗಬಾರದು.
ಮತ್ತೆ ಆ ಒಂದು ಸಭೆಯಲ್ಲಿ ರಘುಪತಿ ಭಟ್ ಅವರು ಮಾಜಿ ಶಾಸಕರು, ಅವರು ಕೂಡ ಬಹಳ ಅಬ್ಬರದ ಭಾಷಣವನ್ನ ಮಾಡಿದ್ರು. ಅವ್ರು ಹೇಳ್ತಾರೆ, ಈ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಯಾವ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಾರೆ, ಅವ್ರಿಗೆ ಕಾನೂನಿನ ಪರಿಚಯ ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ, ಅದನ್ನು ವಿಶೇಷವಾಗಿ ಒಬ್ಬ ಮಹಿಳೆಗೆ ಸಾರ್ವಜನಿಕವಾಗಿ ಎಳೆದೋಗಿ ಥಳಿಸಿ ಬೈದು ಅವಮಾನ ಮಾಡಿ ಆಕೆಯ ಸ್ವಾಭಿಮಾನ ಆತ್ಮಾಭಿಮಾನಕ್ಕೆ ಧಕ್ಕೆಯನ್ನು ತಂದಂತ ಸಂದರ್ಭದಲ್ಲಿ ಅಟ್ರಾಸಿಟಿಯನ್ನ ಮಾಡಿದ್ರೆ ಇನ್ನೇನು ಅವ್ರಿಗೆ ಕರ್ಕೊಂಡು ಮೆರವಣಿಗೆ ಮಾಡ್ಬೇಕಾ? ಆಕೆ ಮೇಲೆ ಥಳಿಸಿದವರಿಗೆ ಸನ್ಮಾನ ಮಾಡ್ಬೇಕಿತ್ತ? ಏನ್ ಮಾಡ್ಬೇಕಿತ್ತು? ಯಾವ ರೀತಿಯ ಮಾತುಗಳನ್ನ ತಾವೆಲ್ಲ ಆಡ್ತಾ ಇದ್ದೀರಾ ಅಂತಂದ್ರೆ ನಿಜಕ್ಕೂ ಅದು ನಮ್ಗೆ ನೋವಾಗುತ್ತೆ. ನೀವೆಲ್ಲರೂ ಕೂಡ ಆ ಮಹಿಳೆಯ ರಕ್ಷಣೆಗೆ ಬರಬೇಕಿತ್ತು. ಮೊದಲು ಆ ಮಹಿಳೆಯ ಮನೆಗೆ ಆಕೆ ಹೋಗಿ ಸಾಂತ್ವನ ಹೇಳಬೇಕಿತ್ತು. ಹೌದು, ಕದ್ದಿದ್ದಾಳೆ ಮಹಿಳೆ. ಏನ್ ಕದ್ದಿದ್ದಾಳೆ? 1 kg 2 kg ಮೀನ್ ಕದ್ದಿದ್ದಾಳೆ. ಆಕೆ ಜೊತೆಗೆ ನಾನು ಕೂಡ ದೂರವಾಣಿ ಮೂಲಕ ಮಾತಾಡಿದೆ. ಕೆಲವರು ಅವತ್ತು ಸಭೆಯಲ್ಲಿ ಆರೋಪ ಮಾಡಿದ್ರು 15,000 20,000 ಮೀನನ್ನ ಕದ್ದಿದ್ದಾಳೆ ಅಂತೇಳಿ. ಅದನ್ನ ಕದ್ದಿಲ್ಲ ಅವಳು. ಹೊಟ್ಟೆ ಪಾಡಿಗಾಗಿ, ಹೊಟ್ಟೆಯ ಹಸಿವಿಗಾಗಿ ಸ್ವಲ್ಪ 1-2 kg ಮೀನನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಹಾಗಂದ ಮಾತ್ರಕ್ಕೆ ಆತನ ಕಳ್ಳಿ ಅಂತೇಳಿ ಇವರು ಪ್ರಮೋದ್ ಮಧ್ವರಾಜರು ತಮ್ಮ ಭಾಷಣದಲ್ಲಿ ಹೇಳೋಲ್ಲ. ಏನು ಮನಸ್ಥಿತಿ ಇದೆ ಅವರಿಗೆ? ಹಾಗಾಗಿ ಇವರು ಸಚಿವರಾಗಿದ್ದಂತವ್ರು, ಇವ್ರೇನು ಅಕ್ರಮಗಳು ಮಾಡೇ ಇಲ್ವ? ಇವ್ರ ಬಗ್ಗೆ ನಾವು ನೋಡಿದೀವಿ ಮಾಧ್ಯಮಗಳಲ್ಲಿ. ಇವ್ರು ಏನೇನೋ ಅನಾಚಾರಗಳನ್ನು ಮಾಡಿದ್ದಾರೆ ಅಂತೇಳಿ ಅದು ಕೂಡ ನಮಗೆ ಗೊತ್ತಿದೆ. ಹೊಟ್ಟೆ ಪಾಡಿಗಾಗಿ ಕದ್ರೆ ಅದು ಕಳ್ಳತನ ಅಲ್ಲ ಸ್ವಾಮಿ. ಹಣ ಕದ್ದಿದ್ದಾಳ ಅವಳು? ಒಡವೆ ಕದ್ದಿದ್ದಾಳ? ಏನು ದರೋಡೆ ಮಾಡಿದ್ದಾಳ ಅವಳು? ಕನ್ನ ಹಾಕಿದ್ದಾಳ? ಯಾವ್ದಾದ್ರು ಬ್ಯಾಂಕಿಗೆ ಹೋಗಿ ಕನ್ನ ಹಾಕಿದ್ದಾಳ? ಏನ್ ಮಾಡಿದ್ದಾಳೆ? ತನ್ನ ಹೊಟ್ಟೆ ಹಸಿಗಾಗಿ 1-2 kg ಮೀನನ್ನ ತೆಗೆದುಕೊಂಡು ಹೋಗಿದ್ದಾಳೆ. ಅದು ಈ ದೃಷ್ಟಿಯಲ್ಲಿ ಬಹಳ ದೊಡ್ಡದಾಯ್ತು. ಮತ್ತೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ ಅದನ್ನ ಸಂಭ್ರಮಿಸೋದು. ಎಲ್ಲಿ ನಾವು ಬದುಕ್ತಾ ಇದ್ದೀವಿ? ಶಿಕ್ಷಣಕ್ಕೆ ನಾವೆಲ್ಲರೂ ಕೂಡ ಉಡುಪಿ ಮಂಗಳೂರಿಗೆ ಬರ್ತೀವಿ, ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತೇಳಿ. ಇವತ್ತು ನಮ್ಮ ಎಷ್ಟೋ ಸಾವಿರಾರು ಕುಟುಂಬಗಳು ಮಂಗಳೂರು ಉಡುಪಿಯಲ್ಲಿ ನೆಲೆಸಿದೆ. ಯಾಕಂದ್ರೆ ಇಲ್ಲಿನ ಜನರು ನಮಗೆ ಆಶ್ರಯವನ್ನು ಕೊಡ್ತಾರೆ, ನಮಗೆ ಒಡನಾಡಿಗಳಾಗಿರ್ತಾರೆ, ನಮಗೆ ಸಹೋದರರಾಗಿರ್ತಾರೆ ಅಂತ ಹೇಳಿ. ಈ ರೀತಿಯ ಒಂದು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ನಡೆದ್ರು ಕೂಡ ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿನ ರಾಜಕಾರಣಿಗಳ ಬಗ್ಗೆ ನಾವು ಮಾತಾಡಬೇಕು. ಬಹುಶಃ ಅವತ್ತಿನ ಸಭೆಯಲ್ಲಿ ಉಡುಪಿಯ ಶಾಸಕರು ಕೂಡ ಇದ್ರು. ಉಡುಪಿಯ ಶಾಸಕರಾಗಿರ್ಬೋದು, ಸಂಸದರಂತೂ ಕಾಣೆ ಆಗ್ಬಿಟ್ಟಿದೆ. ಅವರಿಗೆ ಮಾತಾಡೋದಕ್ಕೆ ಧ್ವನಿ ಇಲ್ಲ. ಇಲ್ಲಿ ಏನಾದ್ರು ಮುಸಲ್ಮಾನ ಕ್ರೈಸ್ತರ ಏನಾದ್ರು ಇಶ್ಯೂ ನಮ್ಮ ಹಿಂದೂ ರಿಲೇಟೆಡ್ ಅಟ್ಯಾಚ್ಮೆಂಟ್ ಆಗಿತ್ತು ಅಂದ್ರೆ ಇಷ್ಟೊತ್ತಿಗೆ ನಾನು ಆಗ್ಲೇ ಹೇಳಿದಾಗೆ ಆಕಾಶ ಭೂಮಿ ಒಂದು ಮಾಡ್ಬಿಡೋರು ಇವರು. ದಲಿತ ಮಹಿಳೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಹಿಂದೂ ಪರ ಸಂಘಟನೆಗಳು ಏನು ಪ್ರತಿರೋಧವನ್ನು ವ್ಯಕ್ತಪಡಿಸದೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾಚಿಕೆ ಆಗ್ಬೇಕು. ಅವ್ರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ.